ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ವೇದಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸೆಕೆಂಡ್ 3 ಸೆಮಿಸ್ಟರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಅಲ್ವಾ. ಸೊ ಇದೇನು ಸ್ಪೆಷಲ್ ಅಂದರೆ ಟ್ವಿನ್ಸ್ ಇರೋದ್ರಿಂದ ಯಾವ ರೀತಿ ಸಿಸ್ಟಮ್ ಇರುತ್ತೆ ಮತ್ತು ಏನೇನೋ 3 ತಿಂಗಳಲ್ಲಿ ಇದ್ದಂಥ ಇದು 4-5 ತಿಂಗಳು ಮತ್ತು 6ನೇ ತಿಂಗಳಷ್ಟರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡೋಣ ಅಂತಿದ್ದೀನಿ. 3ನೇ ತಿಂಗಳಲ್ಲಿ ಊಟ ಸೇರಲ್ಲ, ತಲೆ ಸುತ್ತು, ವಾಕ್ರಿಕೆ, ಅದು ಇದು, ನಿದ್ದೆ ಬರಲ್ಲ. ಮತ್ತು ಕೆಲವರಿಗೆ ಬೆಳಗಿನ ಜಾವನೇ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ಮಲಗಿರ್ತಾರೆ. ಮತ್ತು ಕರೆಕ್ಟಾಗಿ 5 ಗಂಟೆಗೆ ನಿದ್ದೆ ಬರಲ್ಲ, ಆ ಥರ ಆಗ್ತಿರುತ್ತೆ. ಸೊ ನನಗೂ ಆ ಥರ ಆಗ್ತಿತ್ತು. ಇದೆಲ್ಲ ಕಾಲಕ್ರಮೇಣ 4 ತಿಂಗಳಿಗೆ ಬೀಳ್ತಾ, ಆ 4 ತಿಂಗಳಿಗೆ ಬಿದ್ದು 15 ದಿನ ಆಗ್ತಾ 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 ಫುಲ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಫುಲ್ 4 ತಿಂಗಳಷ್ಟರಲ್ಲಿ ಏನೂ ಇರಲ್ಲ, ಆರಾಮಾಗಿ ಆಗ್ತೀವಿ ನಾವು, ಚೆನ್ನಾಗಾಗೋಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಕೆಲವ್ರಿಗೆ ಫೇಸಲ್ಲಿ ಗ್ಲೋಯಿಂಗ್ ಬರುತ್ತೆ, ಕೆಲವ್ರಿಗೆ ಮತ್ತು ಡಾರ್ಕ್ನೆಸ್ ಬರುತ್ತೆ. ಸೊ ಅದರಿಂದ ಆ ಪಾಪು ಈ ಪಾಪು ಅಂತ ಎಲ್ಲ ಗೆಸ್ ಮಾಡೋದಕ್ಕಾಗಲ್ಲ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಮ್ಟಮ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಫೇಸಲ್ಲೂ ಅಷ್ಟೇ ಚೇಂಜಸ್. ಕೆಲವರು ಗುಳ್ಳೆ ಎಲ್ಲ ಆಗಿಬಿಡುತ್ತೆ, ಕೆಲವರು ಗುಳ್ಳೆನೂ ಆಗೋಲ್ಲ, ಏನೂ ಆಗೋಲ್ಲ, ಗ್ಲೋಯಿಂಗ್ ಆಗ್ತಾರೆ. ಸೊ ನನಗೆ ಇಲ್ಲೆಲ್ಲ ಬೇರೆ ಬೇರೆ ಥರ ಏನೋ ಒಂಥರ ಇತ್ತು ಫೇಸಲ್ಲಿ, ಅದೆಲ್ಲ ಹೋಗಿದೆ. ಬಟ್ ಇದೊಂದು ನಾನೇ ಉಗುರ ಇಟ್ಕೊಂಡು ಈ ಥರ ಮಾರ್ಕ್ ಆಗಿರೋದಷ್ಟೇ. 5ನೇ ತಿಂಗಳಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಮಗು ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಂಗೆ 4ನೇ ತಿಂಗಳಲ್ಲೇ ಗೊತ್ತಾಯಿತು. ಸೊ ಸ್ವಲ್ಪನೇ 5ನೇ ತಿಂಗಳಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಆವಾಗ ಡಾಕ್ಟ್ರು ಕೇಳ್ತಾರೆ ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಾ ಅಂತ. ನಾನು ಹೇಳಿದ್ದು ಹೌದು ಸರ್, ಮೂಮೆಂಟ್ಸ್ ಇನ್ನೂ ಸ್ಟಾರ್ಟ್ ಆಗಿದೆ, ಬಟ್ ಟ್ವಿನ್ಸ್ ಇರೋದ್ರಿಂದ ಯಾವ ಬೇಬಿ ಮೂಮೆಂಟ್ಸ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಅಂದೆ. ಸೊ ಅಷ್ಟು ಮಗು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲಮ್ಮ, ಆಗೋದಿಲ್ಲ ಈ 5-6ನೇ ತಿಂಗಳಲ್ಲಿ. 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳಲ್ಲೇ ಮಗು ಬೇಗ ಬೆಳೆಯೋದು. ಆ ಟೈಮಲ್ಲಿ ಗೊತ್ತಾಗುತ್ತೆ. ಇದನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಗೊತ್ತಾಗಲ್ಲ. ಒಟ್ಟು ಮೂಮೆಂಟ್ಸ್ ಆಗುತ್ತೆ ತಾನೇ ನಿನಗೆ ಅಂದರು. ಹೌದು ಸರ್ ಆಗುತ್ತೆ ಅಂದೆ. ಡೋಂಟ್ ವರಿ, ತಲೆ ಕೆಡಿಸ್ಕೊಂಬೇಡ, ಬಿಡು, ನಿಂಗೆ ಇನ್ನೂ ಅಷ್ಟು ಟೈಮ್ ಆಗಿಲ್ಲ ಅಂತ ಹೇಳಿದ್ರು. ಟ್ವಿನ್ಸ್ ಇದ್ದರೆ ಇದೊಂದು ಕನ್ಫ್ಯೂಷನ್, ಯಾವ ಪಾಪ ಮೂಮೆಂಟ್ಸ್ ಮಾಡ್ತಿದೆ, ಯಾವ ಪಾಪ ಮೂಮೆಂಟ್ಸ್ ಮಾಡ್ತಿಲ್ಲ ಅನ್ನೋದೇ ಗೊತ್ತಾಗ್ತಿರಲ್ಲ. ಸೊ ಇಲ್ಲಿಂದ ಸ್ವಲ್ಪ ಹೊಟ್ಟೆ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಊಟನೂ ಮಾಡ್ತೀವಿ. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ 3 ಟೈಮು ಮಲ್ಕೊಬೋದು. ಈ ಬೆಳಗ್ಗೆ ಮಧ್ಯಾಹ್ನ ಮಲ್ಕೊಂಡು ರಾತ್ರಿ ಹೊತ್ತು ನೈಟ್ ನಿದ್ದೆ ಬರುತ್ತೆ. 4, 5, 6 ತಿಂಗಳಲ್ಲಿ. 7 ತಿಂಗಳು, 8ನೇ ತಿಂಗಳು, 9ನೇ ತಿಂಗಳಲ್ಲಿ ಬರೋದೇ ಇಲ್ಲ. ಓಕೆನಾ. ಅನಾಮಿಲ್ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಈ ಸ್ಕ್ಯಾನಿಂಗಲ್ಲಿ ನಮ್ಮ ಪಾಪುದು ಗ್ರೋತ್ ಆಗಲಿ ಮತ್ತು ಹೆಲ್ತ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಯಾವುದೇ ರೀತಿ 2 ಪಾಪುಗೂ ಡಿಫ್ರೆನ್ಸ್ ಇಲ್ಲ. 2 ಸೇಮ್ ಇದೆ, ಸೇಮ್ ವೆಯ್ಟೇ ಇದೆ, ಸೇಮ್ ಹೈಟು ಇದೆ, ವೆಯ್ಟು ಇದೆ, ಮತ್ತು ಇನ್ನೇನು ಹಾರ್ಟ್ ಬೀಟು ಎಲ್ಲ ಸೇಮೇ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಒಂದಕ್ಕೊಂದು ಏನೂ ಡಿಫ್ರೆನ್ಸ್ ಸಹ ಇಲ್ಲ, 2 ಸೇಮೇ ಇದೆ. ಓಕೆ, ಸ್ಕ್ಯಾನಿಂಗ್ ಎಲ್ಲ ಆಯಿತು, ತೋರಿಸಿದ್ವಿ. ಓಕೆ ಅಮ್ಮ, ಗುಡ್, ಚೆನ್ನಾಗಿದೆ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ವಾಕ್ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಈ 5ನೇ ತಿಂಗಳಿಂದ ವೆಯ್ಟ್ ಗೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಕೆಲವ್ರ ಬಾಡಿ ಏನು ಮಾಡಿದ್ರು ಗೇಯ್ನ್ ಆಗಲ್ಲ. ಸೊ ಇನ್ನು ಕೆಲವರು ನಮ್ಮ ಥರ ಬಾಡಿ ಇರೋರಿಗೆ ಏನು ಮಾಡಿದ್ರು ಆಗಲ್ಲ, ಗೇಯ್ನ್ ಆಗೇ ಆಗಿಬಿಡುತ್ತೆ. ಸೊ ಡೆಲಿವರಿ ಆದಮೇಲೆ ಇಳಿಯುತ್ತೆ, ಆಮೇಲೆ ಇಳಿಯೋದು ತುಂಬ ಕಷ್ಟ. ನನಗೆ ನಮ್ಮ ಮಗಳು ಡೆಲಿವರಿಲಿ ಇಳಿದಿತ್ತು. ಸೊ ಇನ್ನೂ ಒಂದು 10 to 15 kg ವೆಯ್ಟ್ ಲಾಸ್ ಮಾಡಬೇಕಿತ್ತು.
ನಾನು ವಾಕಿಂಗ್ ಮಾಡ್ತಿದ್ದೆ, ಮಾಡಲ್ಲ ಅಂತಲ್ಲ ಮಾಡ್ತಿದ್ದೆ. ನನ್ನ ಪಾಪುನೂ ನಾನು ಒಬ್ಬಳೇ ನೋಡ್ಕೋತಿದ್ದೆ, ಮನೆ ಕೆಲಸನೂ ನಾನು ಒಬ್ಬಳೇ ಮಾಡ್ಕೋತೀನಿ. ಎಲ್ಲ ಮಾಡಿ ವಾಕಿಂಗು ಹೋಗಿ ಬೇರೆ ಯೋಗ ಅದು ಇದು ಏನು ಮಾಡಿದ್ರು ಅದು ವೆಯ್ಟ್ ಲಾಸ್ ಆಗ್ತಾನೇ ಇರಲಿಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ ನನಗೆ. ಮತ್ತು ಗೈನ್ ಮಾತ್ರ ಆಗ್ತಾ ಇರಲಿಲ್ಲ, ಎಷ್ಟಿದ್ನೋ ಅಷ್ಟೇ ಇದ್ದೆ. ಆದರೆ ಮುಂಚೆ ಪಾಪುಗಿನ್ನ ಆಗೋಕ್ಕಿಂತ ಮುಂಚೆ ಇದ್ನೆಲ್ಲ ಆ ವೆಯ್ಟಿಗೆ ಬರೋದಕ್ಕೆ ಆಗಲೇ ಇಲ್ಲ. ಸೊ ಆ ವೆಯ್ಟಲ್ಲೇ ಹೀಗೆ ಸೆಕೆಂಡ್ ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಗಿ ಅದು ಟ್ವಿನ್ಸ್ ಆಗಿ, ಸೊ ಈಗ ವೆಯ್ಟು ಗೈನ್ ಆಗಿದ್ದೀನಿ. ಎಲ್ಲ ಹೇಳ್ತಾರೆ ವೆಯ್ಟ್ ಗೈನ್ ಆಗಿಬಿಡ್ತೀನಿ ಅಂತ ಊಟ ಮಾಡದೇ ಇರಬೇಡ ಅಂತ. ವೆಯ್ಟ್ ಗೈನ್ ಆಗಿದ್ದೀನಿ ಅಂತ ಬೇಜಾರೇನೋ ಇರುತ್ತೆ, ಹಾಗಂತ ಮಗುಗೆ ತೊಂದರೆ ಆಗೋ ಥರ ನಾನು ಯಾವುದು ಮಾಡಲ್ಲ. ಏಕೆಂದರೆ ವೆಯ್ಟ್ ಗೈನ್ ಆದರೂ ಪರವಾಗಿಲ್ಲ. ಸೊ ಇವತ್ತೆಲ್ಲ ನಾಳೆ ಅದು ಕರಗಿಸ್ತೀನಿ. ಓಕೆ, ಬಟ್ ಈಗ ಪಾಪುದು 2 ಪಾಪು ಇರೋದ್ರಿಂದ 2ಕ್ಕೂ ಹೆಲ್ತ್ ಚೆನ್ನಾಗಿರೋದು ಮುಖ್ಯ. ಸೊ ಹಾಗಾಗಿ ನಾನು ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡ್ಬೋದು ಇಲ್ಲೆಲ್ಲ ಫುಲ್ ಡಾರ್ಕ್ ಆಗಿದೆ. ಮತ್ತು ನಂದು ಕಾಲು ಹೇಗಾಗಿದೆ ಅಂದರೆ ಒಂದು ಕಾಲು ಊದ್ಕೊಂಡ್ರೆ ಇನ್ನೊಂದು ಕಾಲು ಊದ್ಕೊಳಲ್ಲ, ಇನ್ನೊಂದು ಕಾಲು ಊದ್ಕೊಂಡ್ರೆ ಮತ್ತೊಂದು ಕಾಲು ಊದ್ಕೊಳಲ್ಲ, ಹಾಗಾಗಿಬಿಡುತ್ತೆ. 6ನೇ ತಿಂಗಳಲ್ಲೂ ಏನೂ ವರಿ ಇಲ್ಲ, ಆರಾಮಾಗಿ 6ನೇ ತಿಂಗಳು ಈಸಿಯಾಗಿ ಹೋಗ್ಬಿಡುತ್ತೆ. ಎಷ್ಟು ಬೇಗ ಬಂದುಬಿಡ್ತಪ್ಪ 6ನೇ ತಿಂಗಳು ಅನ್ನೋ ಅಷ್ಟು ನನಗೆ ಖುಷಿ ಆಗ್ತಾಯಿತ್ತು. ಇಷ್ಟು ಬೇಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮುಗೀತಾ ಇದೆಯಲ್ಲಪ್ಪ ಅಂತ. ನಾವು ಅದೇ ರೀತಿ ಆಚೆಗಡೆ ಹೋಗೋದು, ಓಡಾಡೋದು, ಒಂದೇ ಥರ ಕೂತ್ಕೊಂಡು ನಾವು ಇರೋದೇ ಮನೇಲಿ 3 ಜನ, ನಾನು ಹಸ್ಬೆಂಡ್ ಪಾಪು. ಎಲ್ಲ ಥರ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಮಗೂ ಫ್ರೀ ಇದ್ದಾಗ ಪಾಪನ ಕರ್ಕೊಂಡು ಪಾರ್ಕಿಗೆ ಹೋಗ್ತೀವಿ, ಇಲ್ಲ ಹೊರಗಡೆ ಹೋಗ್ತೀವಿ. ಏನೋ ಒಂದು ಆ್ಯಕ್ಟಿವಿಟೀಸಲ್ಲಂತೂ ನಾನಂತೂ ಇದ್ದೇ ಇರ್ತೀನಿ. ಸೊ ನನಗೆ ಟ್ವಿನ್ಸ್ ಆದ್ರೂ ಸಹ ನಾನು ಈ 8ನೇ ತಿಂಗಳಲ್ಲಿ ಮಾತ್ರ ನನಗೆ ಫುಲ್ ಸುಸ್ತಾಗ್ತಿರೋದು. ಅಲ್ಲಿವರೆಗೂ ನಾನು 7 ತಿಂಗಳವರೆಗೂ ಫುಲ್ ಆ್ಯಕ್ಟಿವ್ ಆಗಿದ್ದೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ 100% ನಾನು ನನ್ನ ಕೈಲಿ ಬೆಸ್ಟ್ ಅನ್ನೋದು ನಾನು ಕೊಟ್ಟಿದ್ದೀನಿ ಪ್ರೆಗ್ನೆನ್ಸಿಲಿ. ಊರವರೆಲ್ಲ ಹೇಳ್ತಾರೆ ಕೆಲವರು, ಸೊ ಎಷ್ಟು ಆ್ಯಕ್ಟಿವ್ ಆಗಿದೆಯಾ, ಒಬ್ಬಳೇ ಇದ್ದರೂ ಎಲ್ಲ ಕೆಲಸ ಮಾಡ್ಕೊತೀಯಾ, ಎಲ್ಲ ಥರದ್ರಲ್ಲೂ ಬೆರೀತೀಯಾ, ಎಲ್ಲ ಕಡೆನೂ ಓಡಾಡ್ತೀಯಾ, ನೋಡಿದ್ರೆ ಖುಷಿಯಾಗುತ್ತೆ ಹಾಗೆ ಹೀಗೆ ಅಂತ. ಸೊ ಹೋಗೋದು ಒಬ್ಬಳೇ ಇರೋದ್ರಿಂದ ಏನಿದು ಮೂಡ್ ಸ್ವಿಮ್ಮಿಂಗು ಅದು ಇದು ಏನೇನೋ ಬರುತ್ತಲ್ವ, ಬೇಡ್ದಿಲ್ಲದೆಲ್ಲ ನೆನೆಸ್ಕೊಂಡು ಅಳೋದು ಪಡೋದು ಅದೆಲ್ಲ ಹಾಗೇ ಆಗುತ್ತೆ. ಆಲ್ಮೋಸ್ಟ್ ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಆರಾಮಾಗಿರೋಣ ಅಂತ ನಾನು ಈ ಥರ ಚೂಸ್ ಮಾಡಿಕೊಂಡೆ. ಸೊ 4ನೇ ತಿಂಗಳಲ್ಲಿ ಎಲ್ಲ ಪ್ರಾಬ್ಲಮ್ಮು ಕಮ್ಮಿಯಾಗಿ 5ನೇ ತಿಂಗಳಲ್ಲಿ ಮಗು ಮೂಮೆಂಟ್ ಸ್ಟಾರ್ಟ್ ಆಗಿ, ಮತ್ತು ಸ್ಕ್ಯಾನಿಂಗಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿ ಸ್ಕ್ಯಾನಿಂಗು ಓಕೆ ಅಂತು. 6ನೇ ತಿಂಗಳು ಆರಾಮಾಗಿ ಹೋಯಿತು, ಏನೂ ಗೊತ್ತಾಗಲಿಲ್ಲ 6ನೇ ತಿಂಗಳು ಹೇಗೆ ಮುಗೀತು ಅನ್ನೋದು. ಈ ರೀತಿ ಇತ್ತು ನನ್ನ ಸೆಕೆಂಡ್ 3 ಸೆಮಿಸ್ಟರ್ ಈ ರೀತಿ ಇತ್ತು ನಂದು. ನಿಮಗೆ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ನೋಡಿ ಲೈಕ್ ಮಾಡಿ, ಹೊಸ ಯೂಟ್ಯೂಬರ್ನ ಬೆಳೆಸಿ. ನೆಕ್ಸ್ಟು ಲಾಸ್ಟ್ 3 ಸೆಮಿಸ್ಟರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಬಾಯ್ ಗಾಯ್ಸ್.